ನಾವು ಇತರರಿಗಿಂತ ಉತ್ತಮವಾಗಿದ್ದೇವೆ ಎಂದು ಇತರರನ್ನು ಕೀಳು ಮನೋಭಾವದಿಂದ ನೋಡುವುದು ಪಾಪವಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಯಾಕೋಬನು ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 5ನೇ ವಚನದಿಂದ 14ನೇ ವಚನದವರೆಗಿನ ಧ್ಯಾನದಲ್ಲಿ ಬಡವರು ಹಾಗೂ ಐಶ್ವರ್ಯವಂತರ ನಂಬಿಕೆಯ ವಿಷಯದಲ್ಲಿಯೂ ಬಡವರ ಮೇಲೆ ದೇವರ ಕರುಣೆಯ ವಿಷಯದಲ್ಲಿಯೂ ನಮ್ಮ ನಂಬಿಕೆಯು ಹೇಗಿದೆ ಎಂಬ ವಿಷಯದಲ್ಲಿಯೂ ದೇವರ ವಾಕ್ಯಗಳ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನ ಮೊದಲನೆಯ ಸ್ಥಿತಿಯು ಅಲ್ಪವಾಗಿದ್ದರೂ ನಿನ್ನ ಕಡೆಯ ಸ್ಥಿತಿಯು ಬಹಳ ವೃದ್ಧಿ ಹೊಂದುವುದು. ಯಾಕೋಬ 8ನೇ ಅಧ್ಯಾಯ 7ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಈ ಸತ್ಯವೇದ ಅಧ್ಯಯನದಲ್ಲಿ ಪಾಲು ತೆಗೆದುಕೊಂಡು ಈ ಸೇವೆಗೋಸ್ಕರ ಪ್ರಾರ್ಥಿಸಿ ನೀವು ಮಾಡಿದಂಥ ಅಮೂಲ್ಯವಾದ ಕರೆಗಳಿಗಾಗಿಯೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಯಾವಾಗಲೂ ಪ್ರಾರ್ಥಿಸಿರಿ, ಎಡೆಬಿಡದೆ ಕರೆ ಮಾಡಿರಿ, ಸೇವೆಯನ್ನು ಬೆಂಬಲಿಸಿರಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯದ 5ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ನನ್ನ ಪ್ರಿಯ ಸಹೋದರರೇ, ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ಸ್ನೇಹಿತರೇ, ಈ ವಾಕ್ಯ ಭಾಗದಲ್ಲಿ ನನ್ನ ಪ್ರಿಯ ಸಹೋದರರೇ ಎಂಬುದಾಗಿ ಯಾಕೋಬನು ಹೇಳುವಾಗ ಅವನು ವಿಶ್ವಾಸಿಗಳೊಂದಿಗೆ ಮಾತನಾಡುತ್ತಾ ಇದ್ದಾನೆ. ಕೆಲವು ಸಭೆಗಳಲ್ಲಿ ನಿಶ್ಚಯವಾಗಿಯೂ ಬಡತನದಲ್ಲಿರುವ ಒಬ್ಬ ವಿಶ್ವಾಸಿಯು ಕೀಳಾಗಿ ನೋಡಲ್ಪಡುತ್ತಾನೆ. ಆದರೆ ಆತ್ಮಿಕ ವಿಷಯದಲ್ಲಿ ಅವನೇ ಆ ಸಭೆಯಲ್ಲಿ ಐಶ್ವರ್ಯವಂತನಾಗಿರಬಹುದು. ದೇವರ ವಾಕ್ಯವು ಬಡವರ ಕುರಿತಾಗಿ ಹೆಚ್ಚಿನ ವಿಷಯವನ್ನು ಮಾತಾಡುತ್ತದೆ. ದೇವರು ತಾನು ಬಡವರಿಗಾಗಿ ಕಳಕಳಿಯನ್ನು ಪರಿಶೀಲನೆಯನ್ನು ಹೊಂದಿರುವುದಾಗಿ ಆದಿಕಾಂಡದಿಂದ ಹಿಡಿದು ಪ್ರಕಟಣೆಯವರೆಗೂ ಬಹು ಸ್ಪಷ್ಟಪಡಿಸಿರುತ್ತಾನೆ. ಇಂದಿನ ದಿನಗಳಲ್ಲಿ ಜಗತ್ತಿನ ಯಾವ ಭಾಗದಲ್ಲಿಯಾದರೂ ಹೊಸದಾಗಿ ಹುಟ್ಟದೇ ಇರುವ ಸ್ವಾಭಾವಿಕ ಮನುಷ್ಯರ ಮಧ್ಯದಲ್ಲಿರುವ ಬಡವರು ಬಡವರಾಗಿಯೇ ಇರುತ್ತಾರೆ. ಯೇಸು ಕ್ರಿಸ್ತನು ಮಾತ್ರ ಅವರ ಏಕೈಕ ನಿರೀಕ್ಷೆಯಾಗಿರುತ್ತಾನೆ. ಪ್ರಿಯ ದೇವಜನರೇ, ಈಗ ದೇವರ ವಾಕ್ಯದಲ್ಲಿ ಬಡವರ ಕುರಿತಾಗಿ ಬರೆಯಲ್ಪಟ್ಟಿರುವ ಕೆಲವು ವಚನಗಳನ್ನು ನೋಡಿಕೊಳ್ಳೋಣ. ಯೋಬನ ಪುಸ್ತಕ 5ನೇ ಅಧ್ಯಾಯ 15ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಇಂಥವರ ಬಾಯೆಂಬ ಕತ್ತಿಯಿಂದಲೂ ಬಲಿಷ್ಠರ ಕೈಯಿಂದಲೂ ದಿಕ್ಕಿಲ್ಲದವರನ್ನು ರಕ್ಷಿಸುತ್ತಾನೆ, ಹೀಗೆ ಬಡವನಿಗೆ ನಿರೀಕ್ಷೆ ಉಂಟಾಗುವುದು ಎಂಬುದಾಗಿಯೂ. ಮುಂದುವರೆದು ಯೋಬ 36ನೇ ಅಧ್ಯಾಯ 15ನೇ ವಚನದಲ್ಲಿ ಬಾಧೆ ಪಡುವವರನ್ನು ಅವರ ಬಾಧೆಗಳ ಮೂಲಕವೇ ರಕ್ಷಿಸುವನು, ಅವರು ಅನುಭವಿಸುವ ಹಿಂಸೆಯಿಂದಲೇ ಅವರಿಗೆ ಕಿವಿಯನ್ನು ತೆರೆಯುವನು ಎಂಬುದಾಗಿ. ಅವರ ಕಿವಿಯನ್ನು ತೆರೆಯುವನು ಎಂಬುದಾಗಿಯೂ ನೋಡುತ್ತೇವೆ. ಕೀರ್ತನೆ 9:18ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ದಿಕ್ಕಿಲ್ಲದವರು ಕಡೆಯವರೆಗೆ ಮರೆಯಲ್ಪಡುವುದಿಲ್ಲ, ದೀನರ ನಿರೀಕ್ಷೆಯು ಕೆಡುವುದೇ ಇಲ್ಲ ಎಂಬುದೇ. ಮತ್ತು ನಾವು ಕೀರ್ತನೆ 68:10ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ನಿನ್ನ ಪ್ರಜಾಮಂಡಲಿಯು ಅದರಲ್ಲಿ ವಾಸಿಸಿಕೊಂಡಿತು, ದೇವರೇ ನೀನು ದಯಾಪರನಾಗಿ ದರಿದ್ರರಿಗೆ ಬೇಕಾದೆಲ್ಲವನ್ನೂ ಸವರಿಸಿಕೊಟ್ಟೆ ಎಂಬುದೇ. ಕೀರ್ತನೆ 69:33ನೇ ವಚನದಲ್ಲಿ ಯೆಹೋವನು ಬಡವರ ಮೊರೆಗೆ ಲಕ್ಷ್ಯ ಕೊಡುವನು, ಸೆರೆಯಲ್ಲಿರುವ ತನ್ನವರನ್ನು ತಿರಸ್ಕರಿಸುವುದಿಲ್ಲ ಎಂಬುದಾಗಿ ನೋಡುತ್ತೇವೆ. ಮತ್ತು ಕೀರ್ತನೆ 72:12 ಮತ್ತು 13ನೇ ವಚನಗಳಲ್ಲಿ ಯಾಕೆಂದರೆ ಅವನು ಮೊರೆಯಿಡುವ ಬಡವರನ್ನು, ದಿಕ್ಕಿಲ್ಲದ ಕುಗ್ಗಿದವರನ್ನು ಉದ್ಧರಿಸುವನು, ದೀನ ದರಿದ್ರರ ಮೇಲೆ ಕರುಣೆಯುಳ್ಳವನಾಗಿ ಅವರ ಪ್ರಾಣಗಳನ್ನು ಸಂತೈಸುವನು ಎಂಬುದಾಗಿ ನೋಡುತ್ತೇವೆ. ಮುಂದೆ ನಾವು ಕೀರ್ತನೆ 102:15ನೇ ವಚನದಲ್ಲಿ ಯೆಹೋವನು ಗತಿಹೀನರ ಮೊರೆಯನ್ನು ತಿರಸ್ಕರಿಸದೆ ನೆರವೇರಿಸಿದನೆಂದೂ ನೋಡುತ್ತೇವೆ. ಹೀಗೆ ಬಡವರ ಕುರಿತಾಗಿ ದೇವರು ಹೊಂದಿರುವ
ಕಳಕಳಿಯನ್ನು ಕುರಿತು ಸತ್ಯವೇದದಲ್ಲಿ ಅನೇಕ ವಾಕ್ಯ ಭಾಗಗಳನ್ನು ನಾವು ಕಂಡುಕೊಳ್ಳುತ್ತೇವೆ. ಅದ್ಭುತವಾದ 45ನೆಯ ಕೀರ್ತನೆಯಲ್ಲಿ ಈ ಲೋಕವನ್ನು ನೀತಿಯಿಂದ ಆಳಲು ಬರಲಿಕ್ಕಿರುವಾತನ ಕುರಿತು ನೋಡುತ್ತೇವೆ. ಮತ್ತು ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 4ನೇ ವಚನದಲ್ಲಿ ಬಡವರಿಗೋಸ್ಕರ ನ್ಯಾಯವಾಗಿ ತೀರ್ಪು ಮಾಡುವನು, ಲೋಕದ ದೀನರಿಗೋಸ್ಕರ ಧರ್ಮವಾಗಿ ನಿರ್ಣಯಿಸುವನು ಎಂಬುದಾಗಿಯೂ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಈ ಭೂಮಿಯ ಮೇಲೆ ಐಶ್ವರ್ಯವಂತನಿಂದಲೂ ಮತ್ತು ಆಡಳಿತದಲ್ಲಿರುವವರಿಂದಲೂ ಕೆಟ್ಟ ರೀತಿಯಲ್ಲಿ ನಡೆಸಿಕೊಳ್ಳಲ್ಪಡುತ್ತಿರುವ ಬಡವರ ವಿಷಯದಲ್ಲಿ ದೇವರು ಹೆಚ್ಚಿನ ಸಂಗತಿಯನ್ನು ಹೊಂದಿರುತ್ತಾನೆ. ಮುಂದಕ್ಕೆ ನೋಡೋಣ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನವನ್ನು, ನೀವಾದರೂ ಬಡವರನ್ನು ಅವಮಾನಪಡಿಸಿದ್ದೀರಿ, ನಿಮ್ಮನ್ನು ಬಾಧಿಸಿ ನ್ಯಾಯಸ್ಥಾನಕ್ಕೆ ಎಳೆದುಕೊಂಡು ಹೋಗುವವರು ಐಶ್ವರ್ಯವಂತರಲ್ಲವೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸ್ನೇಹಿತರೆ, ಶ್ರೀಮಂತರ ಸಂಘಟನೆಯಲ್ಲಾಗಲಿ ಅಥವಾ ಶ್ರೀಮಂತರ ಕಾರ್ಮಿಕ ಒಕ್ಕೂಟದಲ್ಲಾಗಲಿ ಬಲಿಷ್ಠರು ಬಡವರಿಗೆ ಪ್ರಾಮಾಣಿಕ ವ್ಯವಹಾರವನ್ನು ಕೊಡುತ್ತಾ ಇಲ್ಲ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ಐಶ್ವರ್ಯವಂತರು ತಮ್ಮ ಸ್ವಾರ್ಥಕ್ಕಾಗಿ ಬಡವರ ಮೇಲೆ ದಬ್ಬಾಳಿಕೆಯನ್ನು ಮಾಡಿದರೆ, ಮತ್ತೊಂದು ಕಡೆಯಲ್ಲಿ ಹುಸಿ ಭರವಸೆಗಳನ್ನು ನೀಡುವುದರ ಮೂಲಕ, ಅದರಲ್ಲೂ ವಿಶೇಷವಾಗಿ ಮತಗಳನ್ನು ಯಾಚಿಸುವಾಗ ಹುಸಿ ಭರವಸೆಗಳನ್ನು ನೀಡಿ ಬಡವರನ್ನು ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಾ ಇದ್ದಾರೆ. ಹೀಗೆ ನೋಡುತ್ತಾ ಹೋದರೆ ಸಮಾಜದಲ್ಲಿ ಬಡವರು ತಳ್ಳಲ್ಪಟ್ಟವರಾಗಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನೇ ಅವರ ನಿರೀಕ್ಷೆಯಾಗಿರುತ್ತಾನೆ. ಮುಂದಕ್ಕೆ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನವನ್ನು, ನೀವು ಕರೆಯಿಸಿಕೊಳ್ಳುವ ಶ್ರೇಷ್ಠವಾದ ನಾಮವನ್ನು ದೂಷಿಸುವವರು ಅವರಲ್ಲವೋ ಎಂಬುದಾಗಿ. ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವ ಶ್ರೇಷ್ಠವಾದ ಎಂಬ ಪದಕ್ಕೆ ಘನವುಳ್ಳ ಎಂಬ ಪದವು ಉತ್ತಮ ಭಾಷಾಂತರವಾಗಿರುತ್ತದೆ. ಹೌದು, ನಾವು ಬಡವರನ್ನು ಕೆಟ್ಟ ರೀತಿಯಲ್ಲಿ ನಡೆಸಿಕೊಳ್ಳುವಾಗ ನಾವು ಕ್ರಿಸ್ತನ ಹೆಸರನ್ನು ದೂಷಿಸುವವರಾಗಿರುತ್ತೇವೆ. ಮುಂದಕ್ಕೆ ನೋಡಿರಿ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನವನ್ನು, ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ನಾವು ದೇವರನ್ನು ಮೆಚ್ಚಿಸಬೇಕಾದರೆ, ಆತನಿಗೆ ವಿಧೇಯರಾಗಬೇಕಾದರೆ ಹಾಗೂ ನಮ್ಮ ಜವಾಬ್ದಾರಿಕೆಯನ್ನು ಸರಿಯಾಗಿ ಮಾಡಬೇಕಾದರೆ ನಾವು ಏನು ಮಾಡಬೇಕು ಎಂಬುದರ ಕುರಿತು ಯಾಕೋಬನು ಬಹು ಸ್ಪಷ್ಟವಾಗಿ ನಮಗೆ ಹೇಳುತ್ತಿರುವನು. ಅದೇನೆಂದರೆ, ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಎಂಬುದೇ. ಇದುವೇ ಮೋಶೆಯ ಧರ್ಮಶಾಸ್ತ್ರದ ಕಡೆಗಿನ ಮನುಷ್ಯನ ದೃಷ್ಟಿಕೋನದ ಒಟ್ಟು ಮೊತ್ತವಾಗಿರುತ್ತದೆ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅದನ್ನು ಬಿಟ್ಟು ಪಕ್ಷಪಾತ ತೋರಿಸುವವರಾಗಿದ್ದರೆ ನೀವು ಪಾಪ ಮಾಡುವವರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲ್ಪಡುತ್ತೀರಿ ಎಂಬುದಾಗಿ. ಪ್ರಿಯ ದೇವಜನರೇ, ಬಡವರ ಮತ್ತು ಐಶ್ವರ್ಯವಂತರ ನಡುವೆ ಪಕ್ಷಪಾತ ಮಾಡುವುದನ್ನು ಧರ್ಮಶಾಸ್ತ್ರವು ಖಂಡಿಸುತ್ತದೆ. ನಾನು ಕೊಲೆ ಮಾಡಿರುವುದಿಲ್ಲವಲ್ಲ ಅಥವಾ ನಾನು ವ್ಯಭಿಚಾರ ಮಾಡಿಲ್ಲವಲ್ಲ ಎಂಬುದಾಗಿ ಯಾರಾದರೂ ಹೇಳಬಹುದು. ಹೌದು, ನಾವು ಹಾಗೆ ಮಾಡಿರುವುದಿಲ್ಲ. ಹಾಗಾದರೆ ಯಾಕೋಬನು ಹೇಳುವುದನ್ನು ಈ ಮುಂದಿನ ವಚನದಲ್ಲಿ ಆಲಿಸೋಣ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಯಾಕಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯದಲ್ಲೂ ಅಪರಾಧಿಯಾಗುತ್ತಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಲ್ಲಿ ನಾವು ಒಂದು ಕಟ್ಟಳೆಯನ್ನು ಉಲ್ಲಂಘಿಸಿದರೆ ಎಲ್ಲ ಕಟ್ಟಳೆಗಳನ್ನು ಮುರಿದ ಹಾಗಾಯಿತು ಎಂಬುದಾಗಿ ಯಾಕೋಬನು ಹೇಳುತ್ತಾ ಇಲ್ಲ. ಆದರೆ ನಾವು ಯಾವುದೋ ಒಂದು ಕಟ್ಟಳೆಯನ್ನು ಮುರಿದರೂ ಎಲ್ಲ ವಿಷಯದಲ್ಲೂ, ಅಂದರೆ ಎಲ್ಲ ಕಟ್ಟಳೆಗಳನ್ನು ಮುರಿದಿರುವ ಅಪರಾಧಿಗಳಾಗುತ್ತೇವೆ ಎಂಬುದಾಗಿ ಯಾಕೋಬನು ಹೇಳುತ್ತಿರುವನು. ಕೊಲೆಯ ನಿಮಿತ್ತ ಸೆರೆಮನೆಯನ್ನು ಸೇರಿರುವ ಒಬ್ಬ ವ್ಯಕ್ತಿಯು ಅಲ್ಲಿರುವ ಇತರ ಸೆರೆಯಾಳುಗಳನ್ನು ನೋಡಿ, ನಾನಂತೂ ಮಾನಭಂಗವನ್ನು ಮಾಡಿ ಆ ಕಟ್ಟಳೆಯನ್ನು ಮುರಿದಿರುವುದಿಲ್ಲ ಎಂಬುದಾಗಿ ಹೇಳಲಿಕ್ಕಾಗುವುದಿಲ್ಲ. ಹೇಗೋ ಅವನು ಕೊಲೆಯನ್ನು ಮಾಡಿ
ಅಪರಾಧಿಯಾಗಿ ಈಗ ಸೆರೆಮನೆಯನ್ನು ಸೇರಿರುತ್ತಾನೆ. ಪ್ರಿಯರೇ, ಇಂಥ ಮನೋಭಾವನೆಯನ್ನು ಹೊಂದಿರುವ ವ್ಯಕ್ತಿಗಳನ್ನು ಕಂಡುಕೊಳ್ಳಲು ನಾವು ಸೆರೆಮನೆಗಳಿಗೆ ಹೋಗಬೇಕಾಗಿಲ್ಲ. ಇತರರನ್ನು, ಅದರಲ್ಲೂ ವಿಶೇಷವಾಗಿ ಬಡವರನ್ನು, ನಮಗಿಂತ ಕೀಳಾಗಿ ನೋಡುವಂಥ ಜನರನ್ನು ನಮ್ಮ ಮಧ್ಯದಲ್ಲಿಯೇ ನಾವು ನೋಡಬಹುದು. ನಾವೆಲ್ಲರೂ ದೇವರ ಮುಂದೆ ಕಾನೂನು ಉಲ್ಲಂಘಿಸಿದವರಾಗಿ ನಿಂತಿದ್ದೇವೆ. ಮುಂದಕ್ಕೆ ನೋಡ್ರಿ, ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನವನ್ನು, ವ್ಯಭಿಚಾರ ಮಾಡಬಾರದೆಂದು ಹೇಳಿದವನೇ ನರಹತ್ಯೆ ಮಾಡಬಾರದೆಂತಲೂ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದೇ ಇದ್ದರೂ ನರಹತ್ಯೆ ಮಾಡಿದರೆ ಧರ್ಮ ಪ್ರಮಾಣವನ್ನು ಮೀರಿದವನಾದಿ ಎಂಬುದಾಗಿ. ಪ್ರಿಯ ದೇವಜನರೇ, ಒಂದು ಕಟ್ಟಳೆಯನ್ನು ಮೀರಿದರೆ ಸಾಕು, ಅದು ನಮ್ಮನ್ನು ಕಾನೂನು ಉಲ್ಲಂಘಿಸಿದವರಾಗಿ ಮಾಡುತ್ತದೆ. ಮುಂದಕ್ಕೆ ನೋಡಿರಿ, ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನವನ್ನು, ನೀವು ಬಿಡುಗಡೆಯನ್ನುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತಾಡಿರಿ, ನಡೆಯಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಬಿಡುಗಡೆಯ ಕಟ್ಟಳೆಯು ಕ್ರಿಸ್ತನ ಕಟ್ಟಳೆಯಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ, ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಎಂಬುದಾಗಿಯೂ, ಮುಂದೆ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 12ನೇ ವಚನದಲ್ಲಿ, ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿರುತ್ತದೆ ಎಂಬುದಾಗಿಯೂ ಹೇಳಿರುತ್ತಾನೆ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ. ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಹಿಗ್ಗುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಈ ವಾಕ್ಯ ಭಾಗವನ್ನು ಓದುವಾಗ ಒಂದು ನಡೆದಂಥ ಘಟನೆಯು ನನ್ನ ನೆನಪಿಗೆ ಬರುತ್ತದೆ. ಅದೇನೆಂದರೆ, ಒಂದಾನೊಂದು ದೊಡ್ಡ ಪಟ್ಟಣದಲ್ಲಿ ಐಶ್ವರ್ಯವಂತರಾದ ದಂಪತಿಗಳು ವಾಸಿಸುತ್ತಿದ್ದರು. ಅವರು ಒಂದು ರಾತ್ರಿ ಅತಿಥಿಗಳನ್ನು ಉಪಚಾರ ಮಾಡುತ್ತಿದ್ದರು. ಆದರೆ ಈ ಸಾರಿ ಒಂದು ವ್ಯತ್ಯಾಸದ ರೀತಿಯಲ್ಲಿ ಮಾಡುವ ಉದ್ದೇಶದಿಂದ ಹತ್ತಿರದಲ್ಲಿಯೇ ಇದ್ದ ಒಬ್ಬ ದೇವರ ಸೇವಕರ ಸೇವಾ ಸ್ಥಳಕ್ಕೆ ಹೋಗಲು ನಿರ್ಧರಿಸಿಕೊಂಡರು. ಆ ದಂಪತಿಗಳು ಮತ್ತು ಆ ಅತಿಥಿಗಳು ಆ ಸೇವಾ ಸ್ಥಳಕ್ಕೆ ಹೋಗಿ ಅಲ್ಲಿ ನಡೆಯುತ್ತಿದ್ದ ಪ್ರಾರ್ಥನಾ ಕೂಟದ ಹಿಂದಿನ ಆಸನಗಳಲ್ಲಿ ಕೂತುಕೊಂಡರು. ಆ ಐಶ್ವರ್ಯವಂತ ದಂಪತಿಗಳು ಒಂದು ಆಡಂಬರದ ಸಭೆಗೆ ಸೇರಿದವರಾಗಿದ್ದರು. ಆದರೆ ಅವರ ಜೀವಿತವು, ಅವರು ತಮ್ಮ ಜೀವಿತ ಕಾಲದಲ್ಲಿಯೇ ಸುವಾರ್ತೆಯನ್ನು ಕೇಳಿಸಿಕೊಂಡಿಲ್ಲವೇನೋ ಎಂಬಂತೆ ಇತ್ತು. ದೇವರ ಸೇವಕರು ನೀಡುತ್ತಿದ್ದ ವಾಕ್ಯ ಸಂದೇಶವನ್ನು ಆಲಿಸುತ್ತಿದ್ದಂತೆಯೇ ಅವರ ಹೃದಯಗಳು ಮುರಿಯಲ್ಪಟ್ಟು ತಮ್ಮನ್ನು ತಾವು ಪಾಪಿಗಳು ಎಂಬುದಾಗಿ ಕಂಡುಕೊಂಡರು. ಕೂಟದ ಅಂತ್ಯದಲ್ಲಿ ದೇವರ ಸೇವಕರು ಕರೆಯನ್ನು ಕೊಟ್ಟಾಗ ಆ ದಂಪತಿಗಳು ವೇದಿಕೆಯ ಹತ್ತಿರ ಹೋಗಿ ತಮ್ಮ ಮೊಣಕಾಲುಗಳ ಮೇಲೆ ಬಿದ್ದು ತಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡರು ಮತ್ತು ಅದೇ ಪ್ರಾಂತ್ಯದಲ್ಲಿ ದೇವರನ್ನು ಸೇವಿಸಲು ಆರಂಭಿಸಿದರು. ಪ್ರಿಯರೇ, ದಾರಿ ತಪ್ಪಿ ಜೀವಿಸುತ್ತಿದ್ದ, ಅನೀತಿಯಲ್ಲಿ ಜೀವಿಸುತ್ತಿದ್ದ ಯೌವನ ಪ್ರಾಯದ ಹೆಣ್ಣು ಮಕ್ಕಳಿಗಾಗಿ ಒಂದು ಮನೆಯನ್ನು ಸ್ಥಾಪಿಸಿ ಅದರ ಮೂಲಕ ಅವರನ್ನು ದೇವರ ಬಳಿಗೆ ನಡೆಸುವ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಪ್ರಿಯರೇ, ಇಂದು ನಾವು ಇತರರಿಗಿಂತ ಉತ್ತಮರಾಗಿದ್ದೇವೆ ಎಂದು ಆಲೋಚಿಸುವುದು ಹಾಗೂ ಇತರರನ್ನು ಕೀಳು ಮನೋಭಾವದಿಂದ ನೋಡುವುದು ಪಾಪಮಯವಾಗಿದೆ ಎಂಬುದಾಗಿ ಗ್ರಹಿಸಿಕೊಳ್ಳುವುದು ಬಹು ಅವಶ್ಯವಾಗಿರುತ್ತದೆ. ಒಬ್ಬ ಮನುಷ್ಯನು ಯಾರಾಗಿದ್ದರೇನು? ದೇವರ ಮುಂದೆ ಆ ಮನುಷ್ಯನು ನಾವು ನಿಂತಿರುವ ಅದೇ ಸಮತಳದ ಮೇಲೆ ನಿಂತಿರುತ್ತಾನೆ. ನಾವೆಲ್ಲರೂ ಪಾಪಿಗಳಾಗಿದ್ದೇವೆ ಮತ್ತು ಆ ಐಶ್ವರ್ಯವಂತ ದಂಪತಿಗಳು ಕ್ರಿಸ್ತನ ಬಳಿಗೆ ಬಂದ ಹಾಗೆ ನಾವು ಸಹ ಕ್ರೂಜೆಯ ಬಳಿಗೆ ಬಂದು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳಬೇಕು. ಪ್ರಿಯರೇ, ಇದು ಸತ್ಯವಾಗಿದೆ. ಮುಂದಕ್ಕೆ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು, ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆಯುಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂಥ ನಂಬಿಕೆಯು ಇವನನ್ನು ರಕ್ಷಿಸುವುದೋ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ,
ಈ ವಾಕ್ಯ ಭಾಗದಲ್ಲಿ ನಾವು ನೋಡುವುದೇನೆಂದರೆ, ಯಾಕೋಬನು ಧರ್ಮಶಾಸ್ತ್ರದ ಕ್ರಿಯೆಗಳ ಕುರಿತಾಗಿ ಮಾತನಾಡುತ್ತಾ ಇಲ್ಲ, ಅಥವಾ ಧರ್ಮ ಪ್ರಮಾಣಕ್ಕೆ ಸಂಬಂಧಿಸಿದ ಕ್ರಿಯೆಗಳ ಕುರಿತು ಮಾತನಾಡುತ್ತಾ ಇಲ್ಲ. ಅವನು ಸಾಧಾರಣವಾಗಿ ಹೇಳುತ್ತಿರುವುದೇನೆಂದರೆ, ನಮ್ಮನ್ನು ರಕ್ಷಿಸುವ ನಂಬಿಕೆಯು ನಮ್ಮಲ್ಲಿ ಕ್ರಿಯೆಗಳನ್ನು ಉತ್ಪಾದಿಸುತ್ತದೆ, ಆ ಕ್ರಿಯೆಗಳು ನಂಬಿಕೆಯ ಕ್ರಿಯೆಗಳಾಗಿರುತ್ತವೆ ಎಂಬುದಾಗಿ. ಯಾವುದು ಕೃತಕವಾಗಿದೆಯೋ ಅಂಥದ್ದನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳುವಂಥ ನಂಬಿಕೆಯ ಕುರಿತು ಇಲ್ಲಿ ಯಾಕೋಬನು ಮಾತನಾಡುತ್ತಾ ಇದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 2ನೇ ವಚನದಲ್ಲಿ ಪೌಲನು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಎಂಬುದಾಗಿ ಬರೆಯುವಾಗ ಇದೇ ವಿಚಾರವನ್ನು ಉದ್ದೇಶಿಸಿ ಅವನು ಹೇಳುತ್ತಿರುವನು. ಮತ್ತು ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗೆ ಬರೆದಿರುವನು, ಹೇಗೆಂದರೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ ಎಂಬುದೇ. ಕರ್ತನಲ್ಲಿ ಪ್ರಿಯ ದೇವಜನರೇ, ಇಂದು ಸುವಾರ್ತೆಯ ಬೋಧಕರಾದ ನಾವು ಎದುರಿಸ್ತಿರುವ ಶ್ರೇಷ್ಠವಾದ ಆಪತ್ತುಗಳಲ್ಲಿ ಇದು ಕೂಡ ಒಂದಾಗಿದೆ. ಅದು ಯಾವುದೆಂದರೆ, ಜನರು ಬದಲಾಗುವುದನ್ನು ನೋಡಲು ಇಷ್ಟಪಡುತ್ತೇವೆ ಮತ್ತು ನಾನು ಯೇಸು ಕ್ರಿಸ್ತನಲ್ಲಿ ಭರವಸವನ್ನು ಇಡುತ್ತೇನೆ ಎಂಬುದಾಗಿ ಹೇಳುವ ಒಬ್ಬ ವ್ಯಕ್ತಿಯಿಂದ ಬರೀ ಮಾತಿನ ಹೌದು ಹೌದು ಎಂಬುದನ್ನು ಹೊಂದಿಕೊಳ್ಳಲು ಒಪ್ಪುವವರಾಗಿದ್ದೇವೆ. ಹೇಗೋ ಅದು ಕೇವಲ ಅಧಿಕ ಪ್ರಸಂಗತನದ, ನಾಚಿಕೆಗೇಡಿತನದ ಮತ್ತು ಅತಿ ಸೊಕ್ಕಿನ ತಲೆಯಾಡಿಸುವಿಕೆ ಆಗಿರಬಹುದು. ಇಂದಿನ ದಿನಗಳಲ್ಲಿ ಕೃತಕವಾಗಿರುವುದು ಅತಿ ಸುಲಭವಾದ ಸಂಗತಿಯಾಗಿದೆ. ಪ್ರಿಯ ದೇವಜನರೇ, ಸೈತಾನನು ತನ್ನ ದುರಾತ್ಮಗಳೊಂದಿಗೆ ಹಮ್ಮಿಕೊಂಡ ಒಂದು ಸಭೆಯ ಕುರಿತು ಒಂದು ಕಥೆಯು ಹೀಗಿರುತ್ತದೆ. ದೇವರು ಅಸ್ತಿತ್ವದಲ್ಲಿರುವುದಿಲ್ಲ ಎಂದು ಜನರ ಮನವೊಲಿಸುವುದು ಆ ಕೂಟದ ಮುಖ್ಯ ಉದ್ದೇಶವಾಗಿತ್ತು. ಸ್ವತಃ ದುರಾತ್ಮಗಳೇ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇಡುತ್ತಿದ್ದರಿಂದ ಆ ಕೂಟದ ಮುಖ್ಯ ಉದ್ದೇಶವನ್ನು ಕಾರ್ಯರೂಪದಲ್ಲಿ ತರುವುದು ಹೇಗೆ ಎಂಬುದರ ಕುರಿತು ಆಶ್ಚರ್ಯಪಡುತ್ತಾ ಇದ್ದರು. ಆಗ ಒಂದು ದುರಾತ್ಮವು ತಾನು ಜನರ ಬಳಿಗೆ ಹೋಗಿ ಯೇಸು ಕ್ರಿಸ್ತನು ನಿಜವಾಗಿಯೂ ಅಸ್ತಿತ್ವದಲ್ಲಿರುವುದಿಲ್ಲ ಮತ್ತು ಅಂಥ ಕಾಲ್ಪನಿಕ ಕಥೆಗಳನ್ನು ನಂಬಬಾರದು ಎಂದು ಅವರಿಗೆ ಹೇಳುವುದಾಗಿ ಸಲಹೆ ನೀಡಿತು. ಮತ್ತೊಂದು ದುರಾತ್ಮವು ತಾನು ಜನರ ಬಳಿಗೆ ಹೋಗಿ ಎಲ್ಲವೂ ಮರಣದಲ್ಲಿ ಅಂತ್ಯಗೊಳ್ಳುತ್ತದೆ, ಆದ ಕಾರಣ ಮರಣದ ನಂತರದ ಸಂಗತಿಗಳಿಗಾಗಿ ಚಿಂತಿಸುವುದು ಅವಶ್ಯವಿಲ್ಲ ಎಂಬುದರ ಕುರಿತು ಅವರನ್ನು ಪ್ರೇರಿಸುತ್ತೇನೆ ಎಂಬುದಾಗಿ ಹೇಳಿತು. ಅಂತಿಮವಾಗಿ ಬುದ್ಧಿವಂತ ದುರಾತ್ಮವೊಂದು ಮುಂದೆ ಬಂದು, ನಾನು ಹೋಗಿ ಜನರಿಗೆ ದೇವರಿದ್ದಾನೆ, ಯೇಸು ಕ್ರಿಸ್ತನಿದ್ದಾನೆ ಮತ್ತು ಆತನನ್ನು ನಂಬುವುದರ ಮೂಲಕ ರಕ್ಷಣೆಯನ್ನು ಹೊಂದುವಿರಿ, ಆದರೆ ನೀವೀಗ ಮಾಡಬೇಕಾದ ಕೆಲಸವೇನೆಂದರೆ ಕ್ರಿಸ್ತನಲ್ಲಿನ ನಿಮ್ಮ ನಂಬಿಕೆಯನ್ನು ತೋರಿಕೆಗಾಗಿ ಬಹಿರಂಗವಾಗಿ ಒಪ್ಪಿಕೊಂಡು ಅದರ ನಂತರ ನೀವು ಹಿಂದೆ ಇದ್ದಂತೆ ನಿಮ್ಮ ಪಾಪದ ಜೀವಿತದಲ್ಲೇ ಮುಂದುವರಿಯಿರಿ ಎಂದು ಹೇಳುವೆನು ಎಂಬುದಾಗಿ ಹೇಳಿತು. ಆಗ ಈ ಕುತಂತ್ರವನ್ನು ಉಪಯೋಗಿಸಲು ಅವರೆಲ್ಲರೂ ನಿರ್ಧರಿಸಿಕೊಂಡರು ಮತ್ತು ಇದೇ ಕುತಂತ್ರವನ್ನು ಸೈತಾನನು ಇಂದಿಗೂ ಉಪಯೋಗಿಸುತ್ತಾ ಇದ್ದಾನೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಪೌಲ ಮತ್ತು ಯಾಕೋಬರು ತಮ್ಮ ಬೋಧನೆಗಳಲ್ಲಿ ಏಕಮತ ಅಥವಾ ಸಾಮರಸ್ಯವನ್ನು ಹೊಂದಿರುತ್ತಾರೆ ಎಂದು ತಿಳಿದು ಬರುತ್ತದೆ. ಪೌಲನು ಕ್ರಿಯೆಗಳ ಬಗ್ಗೆ ಅಥವಾ ಕೆಲಸಗಳ ಬಗ್ಗೆ ಹೇಳುವಾಗ ಅವನು ಧರ್ಮ ಪ್ರಮಾಣಕ್ಕೆ ಸಂಬಂಧಿಸಿದ ಕೆಲಸಗಳ ಕುರಿತು ಮಾತನಾಡುತ್ತಿರುವನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಯಾಕಂದರೆ ಯಾವನಾದರೂ ನೇಮನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ, ಧರ್ಮಶಾಸ್ತ್ರದಿಂದ ಪಾಪದ ಅರುಹು ಉಂಟಾಗುತ್ತದಷ್ಟೇ ಎಂಬುದೇ. ಈ ವಾಕ್ಯ ಭಾಗದಲ್ಲಿ ಪೌಲನು, ಹೌದು, ಧರ್ಮಶಾಸ್ತ್ರವು ಕನ್ನಡಿಯಂತಿದ್ದು ನಾವು ಪಾಪಿಗಳೆಂಬುದನ್ನು ನಮಗೆ ಪ್ರಕಟಪಡಿಸುತ್ತದೆ, ಆದರೆ ಧರ್ಮಶಾಸ್ತ್ರ ಕ್ರಿಯೆಗಳು ನಮ್ಮನ್ನೆಂದಿಗೂ ರಕ್ಷಿಸಲಿಕ್ಕಾಗುವುದಿಲ್ಲ ಎಂಬ ಅಭಿಪ್ರಾಯದೊಂದಿಗೆ ಹೇಳುತ್ತಾ ಇದ್ದಾನೆ. ಪ್ರಿಯರೇ, ನಾವು ಧರ್ಮಶಾಸ್ತ್ರದ ಕ್ರಿಯೆಗಳಿಗಿಂತ ಇನ್ನೂ ಹೆಚ್ಚಿನದನ್ನು ಮಾಡಬೇಕು ಅಥವಾ ಹೊಂದಬೇಕು ಎಂಬುದಾಗಿ ಯಾಕೋಬನು ಸಹ ಇಲ್ಲಿ ಹೇಳುತ್ತಾ ಇದ್ದಾನೆ. ಈ 2ನೇ ಅಧ್ಯಾಯದ 10ನೇ ವಚನದಲ್ಲಿ ಅವನು ಹೀಗೆ ಬರೆದಿರುತ್ತಾನೆ, ಅದೇನೆಂದರೆ, ಯಾಕಂದರೆ ಯಾವನಾದರೂ
ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯದಲ್ಲೂ ಅಪರಾಧಿಯಾಗುತ್ತಾನೆ ಎಂಬುದಾಗಿ. ನೋಡಿರಿ, ಮನುಷ್ಯನು ಪರಿಪೂರ್ಣ ವಿಧೇಯತೆಯಿಂದ ರಕ್ಷಿಸಲ್ಪಡುವುದಿಲ್ಲ. ಯಾಕಂದರೆ ಅದನ್ನು ಅವನಿಂದ ಸಲ್ಲಿಸಲಿಕ್ಕಾಗುವುದಿಲ್ಲ, ಹಾಗೂ ಪರಿಪೂರ್ಣವಲ್ಲದ ವಿಧೇಯತೆಯಿಂದಲೂ ಕೂಡ ರಕ್ಷಿಸಲ್ಪಡುವುದಿಲ್ಲ. ಯಾಕಂದರೆ ದೇವರದನ್ನು ಸ್ವೀಕರಿಸುವುದಿಲ್ಲ. ಈ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಯೇಸು ಕ್ರಿಸ್ತನಲ್ಲಿ ದೊರಕುವ ವಿಮೋಚನೆಯು ಮಾತ್ರ ಪರಿಹಾರವಾಗಿರುತ್ತದೆ. ಹಾಗೂ ಯಾಕೋಬನು ಮತ್ತು ಪೌಲನು ಇದನ್ನೇ ಒತ್ತಿ ಹೇಳುವವರಾಗಿದ್ದಾರೆ. ಪ್ರಿಯ ದೇವಜನರೇ, ಗಲಾತ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16ನೇ ವಚನದಲ್ಲಿ, ಆದರೂ ಯಾವನಾದರೂ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ ಎಂಬುದಾಗಿ ಪೌಲನು ಹೇಳುತ್ತಾನೆ. ಆದರೆ ಅದರ ನಂತರ ಅದೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನಕ್ಕೆ ಬರುವಾಗ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ ಎಂಬುದಾಗಿ ಅದೇ ಪೌಲನು ಹೇಳುತ್ತಾ ಇದ್ದಾನೆ. ಪ್ರಿಯರೇ, ನಂಬುವುದರೊಂದಿಗೆ ಮಾಡುವುದೂ ಕೂಡ ಹೆಚ್ಚಾಗಿ ಜೊತೆಯಲ್ಲೇ ಹೋಗುತ್ತದೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 6 ಮತ್ತು 7ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದೇ. ಪ್ರಿಯರೇ, ಯಾಕೋಬನು ತನ್ನ ಪತ್ರಿಕೆಯ ಈ ಭಾಗದಲ್ಲಿ ಕ್ರಿಯೆಗಳ ಕುರಿತು ಮಾತನಾಡುತ್ತಾ ಇದ್ದಾನೆ. ಅವನು ನಂಬಿಕೆಯ ಕ್ರಿಯೆಗಳು ಅಥವಾ ಕೆಲಸಗಳ ಕುರಿತು ಮಾತಾಡುತ್ತಾ ಇದ್ದಾನೆ. ಪೌಲನು ಸಹ ನಂಬಿಕೆಯ ಕ್ರಿಯೆಗಳ ಕುರಿತು ಬರೆದಿರುವುದನ್ನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ: ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಸುನ್ನತಿಯಾದರೂ ಪ್ರಯೋಜನವಿಲ್ಲ, ಆಗದಿದ್ದರೂ ಪ್ರಯೋಜನವಿಲ್ಲ. ಪ್ರೀತಿಯಿಂದ ಕೆಲಸ ನಡೆಸುವ ನಂಬಿಕೆಯಿಂದಲೇ ಪ್ರಯೋಜನವಾಗಿದೆ ಎಂಬುದಾಗಿ. ಹೀಗೆ ನಂಬಿಕೆಯು ಕ್ರಿಯಾಶೀಲ ನಂಬಿಕೆಯಾಗಿರಬೇಕು ಎಂಬುದಾಗಿ ಈ ಇಬ್ಬರು ಕಲಿಸಿಕೊಡುತ್ತಿರುವರು. ಜಾನ್ ಕ್ಯಾಲ್ವಿನ್ ಎಂಬ ದೇವಸೇವಕರು ಅದನ್ನೇ ಈ ರೀತಿಯಾಗಿ ಹೇಳಿರುತ್ತಾರೆ. ಹೇಗೆಂದರೆ, ಕೇವಲ ನಂಬಿಕೆ ಮಾತ್ರ ನಮ್ಮನ್ನು ರಕ್ಷಿಸುತ್ತದೆ, ಆದರೆ ರಕ್ಷಿಸುವ ನಂಬಿಕೆಯು ಒಂಟಿಯಾಗಿರುವುದಿಲ್ಲ ಎಂಬುದೇ. ಆದ್ದರಿಂದ ಪ್ರಿಯರೇ, ರಕ್ಷಿಸುವ ನಂಬಿಕೆಯು ಜೀವಂತವಾಗಿದೆ ಮತ್ತು ಬಹಿರಂಗದ ಅಥವಾ ತೋರಿಕೆಯ ನಂಬಿಕೆಯು ಸತ್ತದ್ದಾಗಿದೆ. ಇಂದು ತೋರಿಕೆಯ ನಂಬಿಕೆಯನ್ನು ಹೊಂದಿರುವ ಅನೇಕರನ್ನು ನಮ್ಮ ಸುತ್ತಮುತ್ತಲೂ ನಾವು ನೋಡುವಂಥವರಾಗಿದ್ದೇವೆ. ಅವರು ಜೀವಂತವಾಗಿರುವಂತೆಯೇ ನಡೆದಾಡುತ್ತಾರೆ, ಆದರೆ ನಿಜವಾಗಿ ಅವರು ಸತ್ತವರೇ ಆಗಿದ್ದಾರೆ. ನೋಡಿರಿ ಪ್ರಿಯರೇ, ಪೌಲನು ಮತ್ತು ಯಾಕೋಬನು ನಂಬಿಕೆ ಮತ್ತು ಕ್ರಿಯೆಗಳು ಎಂಬ ಪದಗಳನ್ನು ಉಪಯೋಗಿಸುವಂಥ ರೀತಿಯನ್ನು ನಾವು ತಿಳಿದುಕೊಂಡಾಗ ಅವರಿಬ್ಬರು ತಮ್ಮ ಬೋಧನೆಗಳಲ್ಲಿ ಸಂಪೂರ್ಣ ಸಮ್ಮತಿಯನ್ನು ಸೂಚಿಸುವರಾಗಿದ್ದಾರೆ ಎಂಬುದನ್ನು ಕಂಡುಕೊಳ್ಳುತ್ತೇವೆ. ಈಗ ಮುಂದಿನ ವಾಕ್ಯ ಭಾಗದಲ್ಲಿ ಪ್ರಿಯರೇ, ಯಾಕೋಬನು ನಂಬಿಕೆಯ ಗುರುತಿಸುವಿಕೆಯೊಂದಿಗೆ ವ್ಯವಹರಿಸುತ್ತಿರುವುದನ್ನು ನಾವು ನೋಡಲಿದ್ದೇವೆ. ರಕ್ಷಿಸುವ ನಂಬಿಕೆಯು ಕೆಲವು ನಿಶ್ಚಿತವಾದ ಆತ್ಮೀಕ ಬೆರಳಚ್ಚುಗಳಿಂದ ಗ್ರಹಿಸಬಹುದು ಮತ್ತು ಗುರುತಿಸಬಹುದು. ನೋಡಿರಿ, ಯಥಾರ್ಥವಾದ ನಂಬಿಕೆಯ ಪರಿಶೀಲನೆ ಇರುತ್ತದೆ ಮತ್ತು ಯಾಕೋಬನು ಈ ಪ್ರಾಯೋಗಿಕ ನಿದರ್ಶನವನ್ನು ನಮಗೆ ನೀಡುತ್ತಾ ಇದ್ದಾನೆ. ಅದನ್ನು ನಾವು ಮುಂದಿನ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ನಂಬಿಕೆ ಏನಾಗಿದೆ? ಅದು ಕ್ರಿಯೆಯಲ್ಲಿ ಕಂಡುಬರುತ್ತಾ ಇದೆಯೋ ಅಥವಾ ತೋರಿಕೆಯಲ್ಲಿ ಮಾತ್ರ ಇದೆಯೋ? ದೇವರು ನಮ್ಮ ಸಂಗಡ ಮಾತನಾಡಿದ್ದಾನೆ ಅಲ್ಲವೋ? ನಾವು ಕ್ರಿಯೆಯಲ್ಲಿ ತೋರಿಸೋ ನಂಬಿಕೆಯಲ್ಲಿ ನಮ್ಮ ಜೀವಿತದಲ್ಲಿ ಮುನ್ನಡೆದು ದೇವರನ್ನು ಮಹಿಮೆಪಡಿಸೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ಕೃಪಾ ಸಂಪೂರ್ಣ ಆಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ಈ ಕೃಪಾಗಳಿಗೆಯಲ್ಲಿ ನಿನ್ನ ವಾಕ್ಯ ಧ್ಯಾನ ಮಾಡುವಲ್ಲಿ ನಮಗೆ ನೀನು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ. ನಮ್ಮ ನಂಬಿಕೆಯನ್ನು ಪರೀಕ್ಷಿಸಿಕೊಳ್ಳುವುದಕ್ಕೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಯಾವಾಗಲೂ ನಾವು ಕ್ರಿಯೆಯಲ್ಲಿ ತೊಡಗಿಸಿಕೊಂಡಂಥ ನಂಬಿಕೆ ಜೀವಿತದಲ್ಲಿ ಫಲವನ್ನು ಕೊಡುತ್ತಾ ಮುನ್ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ನಂಬಿಕೆಯನ್ನು ಬಲಪಡಿಸು, ನಿನ್ನ ವಾಕ್ಯಗಳಿಂದ ತುಂಬಿಸು. ಅವರಿಗೆ ಬೇಕಾದ ಆತ್ಮಿಕ, ಶಾರೀರಿಕ, ಭೌತಿಕ ಆಶೀರ್ವಾದಗಳಿಂದ ತುಂಬಿಸಿ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ,
ಆಮೇನ್. ಪ್ರಿಯರೇ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನಮ್ಮ ಸ್ಥಿತಿಗತಿಗಳಲ್ಲಿ ನಾವು ಹೆಚ್ಚಳ ಪಡದೆ ದೇವರ ಚಿತ್ತದ ಪ್ರಕಾರ ಜೀವಿಸಬೇಕಾಗಿದೆ. ನಂಬಿಕೆಯು ಯಾವಾಗಲೂ ಕ್ರಿಯೆಯಲ್ಲಿಯೂ ಕಂಡುಬರಬೇಕು. ನಂಬಿಕೆಯು ದೀನತೆಯ ಜೀವಿತಕ್ಕೆ ನಮ್ಮನ್ನು ನಡೆಸುತ್ತದೆ. ಆದುದರಿಂದ ದಿನಾಲೂ ನಂಬಿಕೆಯಲ್ಲಿ ಬಲ ಹೊಂದುತ್ತಾ ದೇವರನ್ನು ಮಹಿಮೆಪಡಿಸುತ್ತಾ ಆತನ ಮಾರ್ಗದಲ್ಲಿ ನಡೆಯೋಣ. ಆತ್ಮೀಯ ವೀಕ್ಷಕರೇ, ನಿಮ್ಮ ನಂಬಿಕೆ ಹೇಗಿದೆ? ದೇವರು ತನ್ನ ವಾಕ್ಯದಲ್ಲಿ ತಿಳಿಸಿದ ಸತ್ಯಕ್ಕೆ ವಿಧೇಯರಾಗಿರಿ. ಇತರರಿಗೆ ಈ ಸೇವೆಯನ್ನು ಪರಿಚಯಪಡಿಸಿರಿ. ಅವರು ದೇವರ ಪ್ರೀತಿಯನ್ನು ತಿಳಿದುಕೊಳ್ಳುವಂತಾಗಲಿ. ಮತ್ತೆ ಸಂಧಿಸೋಣ. ವಂದನೆಗಳು.